ಕೆಲವರು ಕೇಳಿರ್ತಾರೆ ಟೈಪ್ 2 ಡಯಾಬಿಟಿಸ್ ಮಾತ್ರನೇ ರಿವರ್ಸಿಬಲ್ ಅಂತ. ಆದ್ರೆ ನಿಮ್ಮ ಬ್ಯಾನರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದಿರ ಟೈಪ್ 1 ಡಯಾಬಿಟಿಸ್ ಅಂಡ್ ಐಸೈಟ್ ರಿವರ್ಸಿಬಲ್ ಅಂತ. ಸೊ ಅಂತ ಒಂದು ಸಿಚುಯೇಷನ್ ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ ಸರ್, ಆ ಒಂದು ಸ್ಪೆಷಲ್ ಕಂಡೀಷನ್ ನ? ಎಲ್ಲ ಕಂಡೀಷನ್ಸ್ ರೂಟ್ ಕಾಸ್ ಏನು ಅಂತ ಗೊತ್ತು ಮಾಡಿದ್ರೆ ರಿವರ್ಸ್ ಮಾಡೋದಕ್ಕೆ ಈಸಿ. ಅದು ಒಂದು. ಎರಡನೇದು ನೀವು ಹೇಳಿದ್ರಿ ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ ಜನ ಅಂತ. ನಾನು ಹೇಳೋದು ಇವಾಗ ಎಷ್ಟು ಜನ ಕೇಳಿದ್ದಾರೆ ಅಷ್ಟು ಜನನು ಹೋಗಿ ರಿವರ್ಸ್ ಮಾಡ್ಕೋತಾ ಇದ್ದಾರ? ಇಲ್ಲ. ಎಲ್ಲರ ಮನಸ್ಸಲ್ಲಿ ಏನಿದೆ ಅಂದ್ರೆ ನಾನು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಮತ್ತೆ ನಾರ್ಮಲ್ ಆಗಿದ್ದೀನಿ. ಈ ಒಂದು ಕಾನ್ಸೆಪ್ಟ್ ಚೇಂಜ್ ಮಾಡೋದಕ್ಕೆ ಈ ರಿವರ್ಸಲ್ ಅನ್ನೋದನ್ನ ಸ್ಟಾರ್ಟ್ ಆಗಿದೆ. ಓಕೆ, ಬೇಸಿಕಲಿ ಇದೆಲ್ಲ ನ್ಯಾಚುರೋಪ್ಯಾಥ್ಸ್ ಆಲ್ಟರ್ನೇಟಿವ್ ಥೆರಪೀಸ್ ಇಂದ ಸ್ಟಾರ್ಟ್ ಆಗಿದೆ. ಬಟ್ ಇದಕ್ಕೆ ಬರುವಂತಹ ಜನ ಬಹಳ ಕಡಿಮೆ. ಓಕೆ, ಯಾರು ಬರ್ತಾರೆ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಈಗ 100% ಸಿಗ್ಬೇಕಂತ ಇಲ್ಲ. ಅಟ್ಲೀಸ್ಟ್ ನೀವು ಒಂದು 70-80% ಇಮಿಡಿಯೇಟ್ಲಿ ಕರೆಕ್ಷನ್ ಮಾಡಿಕೊಂಡು ರೆಡಿ ಆದ್ರೆ ಮುಂದೆ ಬರೋ ಇನ್ನೊಂದು ತಿಂಗಳಲ್ಲಿ 100% ಆಗೋದಕ್ಕೆ ಸಾಧ್ಯ ಇರ್ತದೆ. ಕರೆಕ್ಟ್. ಸೊ ಇದನ್ನ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ರಿವರ್ಸಲ್ ಆಗೋದಕ್ಕೆ ಸಾಧ್ಯ. ಫಸ್ಟ್ ಆಫ್ ಆಲ್ ಅದು. ಈಗ ಟೈಪ್ 1 ಡಯಾಬಿಟೀಸ್ ಉಂಟಾಗೋದು ಮಕ್ಕಳಿಗೆ. ಓಕೆ, ಟೈಪ್ 1 ಅಂದ್ರೆ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಅನ್ನೋದಕ್ಕೆ. ಈಗ ಕೆಲವರಿಗೆ ಜೆನೆಟಿಕಲಿ ಆಗಲ್ಲ, ಅದಕ್ಕೆ ಏನ್ ಮಾಡೋಕ್ಕಾಗಲ್ಲ. ಬಟ್ ಲೈಫ್ ಸ್ಟೈಲ್ ಇಂದ ಆಟೋ ಇಮ್ಯೂನ್ ಕಂಡೀಷನ್ ಕ್ರಿಯೇಟ್ ಮಾಡಿಕೊಂಡು ಪ್ಯಾಂಕ್ರಿಯಾಸ್ ಡಿಸ್ಟ್ರಾಯ್ ಆಗಿ ಆವಾಗ ಇನ್ಸುಲಿನ್ ಸೆಕ್ರೆಟ್ ಆಗಲ್ಲ. ಸೊ ಅಂತವ್ರಿಗೆ ಟ್ರೈ ಮಾಡಬಹುದು. ಟೈಪ್ 1 ಡಯಾಬಿಟಿಸ್ ರಿವರ್ಸ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇವಾಗ ಕೆಲವರು ಹೇಳ್ತಾರಲ್ಲ, ಒನ್ಸ್ ನಂಗೆ ಶುಗರ್ ಇಲ್ಲ BP ಬಂದ್ರೆ ಟ್ಯಾಬ್ಲೆಟ್ ತಗೊಳ್ಳೋಕೆ ಶುರು ಮಾಡಿದ್ರೆ ಅದನ್ನ ಜಸ್ಟ್ ಮ್ಯಾನೇಜ್ ಮಾಡಬಹುದು ಅಷ್ಟೇ, ರಿವರ್ಸ್ ಮಾಡೋಕ್ ಆಗಲ್ಲ. ಹೌದು, ಕರೆಕ್ಟ್. ಯಾಕಂದ್ರೆ ವಾಸಿ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಇಲ್ಲ, ಡಾಕ್ಟರ್ ಸಹ ಏನ್ ಮಾಡಕ್ ಆಗಲ್ಲ. ಓಕೆ, ವಿ ಕ್ಯಾನ್ ಓನ್ಲಿ ಮ್ಯಾನೇಜ್ ಇಟ್, ಕಂಟ್ರೋಲ್ ಇಟ್, ಕೀಪ್ ಇಟ್ ಇನ್ ಕಂಟ್ರೋಲ್. ಏನಾಗ್ತದೆ ಡಯಾಬಿಟೀಸ್ ಅಲ್ಲಿ ಅದು ಇಂಪಾರ್ಟೆಂಟ್. ಒಂದು ಓವರ್ ವ್ಯೂ ತಗೊಳ್ಳೋಣ. ನೀವು ತಿನ್ನೋ ಆಹಾರದಿಂದ ಕನ್ವರ್ಟ್ ಆಗುತ್ತೆ ಗ್ಲೂಕೋಸ್ಗೆ. ಗ್ಲೂಕೋಸ್ ಬಾಡಿಯಲ್ಲಿ ಇರ್ತದೆ. ಜಾಸ್ತಿ ಉಂಟಾಗ್ಬಿಟ್ರೆ ಅದು ಬಾಡಿಯಲ್ಲಿ ಯೂಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ದು ಒಂದು ಗೋಡೌನ್ ಇದೆ, ಒಂದು ಲಿಮಿಟೆಡ್ ಸ್ಟಾಕ್ ಇದೆ, ಬಟ್ ಟ್ರಕ್ಸ್ ಗಟ್ಟಲೆ ಬಂದ್ಬಿಟ್ರೆ ಇಡೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಆ ಗೋಡೌನ್ ಇಂದ ಖಾಲಿ ಆಗ್ಬೇಕು, ಅವಾಗ ನೀವು ಹೊಸ ಬಂದಿರೋದನ್ನ ಇಡ್ಬೋದು. ಸೇಮ್ ಸಿಸ್ಟಮ್ ಬಾಡಿಯಲ್ಲಿದೆ. ನಾವು ಸ್ಪೆಂಡ್ ಮಾಡೋದು ಕಡಿಮೆ. ಸ್ಪೆಂಡ್ ಏನು, ನಾವು ಎನರ್ಜಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ನಮ್ದು ಗ್ಲೂಕೋಸ್ ಸ್ಪೆಂಡ್ ಆಗುತ್ತೆ. ಈಗ ಎಷ್ಟು ಜನ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ? ತುಂಬಾನೇ ಕಡಿಮೆ. ಹೊಟ್ಟೆ ತುಂಬಾ ತಿಂತಾರೆ, ಇದಕ್ಕೇನು ಲಿಮಿಟ್ ಮಾಡಿಲ್ಲ. ತಿಂತಾರೆ ಚೆನ್ನಾಗಿ, ಬಟ್ ಯೂಸ್ ಮಾಡೋದು ಕಡಿಮೆ. ಸೊ ಹಾಗಾಗಿ ಏನಾಗುತ್ತೆ, ಉತ್ಪಾದನೆ ಗ್ಲೂಕೋಸ್ ಆಗಿ ಅದು ಬ್ಲಡ್ ಅಲ್ಲಿ ಇರ್ತದೆ.